ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ನಟ ನಿರ್ದೇಶಕ ಸಿಹಿ ಕೈ ಚಂದ್ರು ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಿಹಿ ಕೈ ಚಂದ್ರು ಅವರೇ ನಮಸ್ಕಾರ. ನಮಸ್ಕಾರ. ತಾವು ಅವರು ಸ್ಕ್ರೀನನ್ನು ಶೇರ್ ಮಾಡ್ಕೊಂಡಿರೋಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಯಾವತ್ತೂ ಕೂಡ ಯಾವುದೇ ಒಬ್ಬ ಕನ್ನಡ ಚಿತ್ರದ ಪ್ರೇಕ್ಷಕನಿಗೂ ಕೂಡ ಅಳಿಸಲಾಗದಂಥ ನಟನೆ ಅವ್ರದ್ದು. ಜೊತೆಗೆ ತಾವು ಕೂಡ ಆ ಸಂದರ್ಭದಲ್ಲಿ ಸ್ಕ್ರೀನ್ನ ಶೇರ್ ಮಾಡ್ಕೊಂಡಿದ್ರಿ. ಹೌದು, ತುಂಬಾ ಸಿನಿಮಾಗಳು ಒಟ್ಟಿಗೆ ಕೆಲಸ ಮಾಡಿದೀವಿ, ಧಾರಾವಾಹಿಗಳು ಒಟ್ಟಿಗೆ ಕೆಲಸ ಮಾಡಿದೀವಿ. ನನ್ನ ಧಾರಾವಾಹಿಯಲ್ಲೂ ಉಮೇಶ್ ಅವ್ರನ್ನ ಕೆಲಸ ಮಾಡಿದ್ದಾರೆ. ನನಗೆ ಗುರುವಾಗಿ, ಮಾರ್ಗದರ್ಶಕರಾಗಿ ಹಾಸ್ಯದ ಬಗ್ಗೆ ಅನೇಕ ಪಾಠಗಳನ್ನ ಅವ್ರಿಂದ ಕಲ್ತಿದ್ದೀನಿ. ಬಹಳ ಪ್ರೀತಿಯಿಂದ ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗೆ ಮಾತಾಡ್ತಿದ್ದಂತ ವ್ಯಕ್ತಿ. ಯಾವತ್ತೂ ತಮ್ಮ ನೋವಾಗ್ಲಿ, ತಮ್ಮ ಬೇಜಾರಾಗ್ಲಿ, ಅದು ಯಾವ್ದನ್ನು ತೋರಿಸ್ಕೊಳ್ದೇ ಇರುವಂತ ವ್ಯಕ್ತಿ ಅವರು. ಕೆಲಸದ ಬಗ್ಗೆ, ನಟನೆಯ ಬಗ್ಗೆ ಅವ್ರಿಗಿದ್ದಂತ ಅಪಾರವಾದ ಶ್ರದ್ಧೆ ನಮ್ಗೆಲ್ಲ ಮಾರ್ಗದರ್ಶನ ಕೊಡ್ತಾ ಇತ್ತು, ನಮ್ಗೆಲ್ಲ ಪಾಠ ಹೇಳ್ಕೊಡ್ತಾ ಇತ್ತು. ಅವ್ರು ಯಾವತ್ತೂ ಸೆಟ್ಗೆ ಬಂದು ಕಂಪ್ಲೇಂಟ್ ಮಾಡದಿದ್ ನಾನು ನೋಡೇ ಇಲ್ಲ. ಎಷ್ಟೋ ಸಲ ಅವ್ರ ಸೆಟ್ಗೆ ಬಂದು ಅವ್ರ ಶಾರ್ಟ್ ಸಾಯಂಕಾಲ ತೆಗಿಯೋರು, ಬೆಳಗ್ಗೆ ಕರ್ಸ್ಬಿಟ್ಟು ಯಾವತ್ತೂ ಅವರು ಬೇಜಾರು ಮಾಡ್ಕೊಂಡಿದ್ದನ್ನ ನೋಡೇ ಇಲ್ಲ ನಾನು. ಅಂಥ ಅದ್ಭುತವಾದಂತ ವ್ಯಕ್ತಿ. ಇವತ್ತು ಅವರು ಇಲ್ಲ ಅನ್ನೋ ಸುದ್ದಿ ಕೇಳೇ ಶಾಕ್ ಆಗಿದೆ ನನಗೆ. ಅವರು ಆಸ್ಪತ್ರೆಯಲ್ಲಿ ಹೋಗಿ ನೋಡಿದ್ದೆ, ಇಷ್ಟು ಬೇಗ ಅವರು ನಮ್ಮಿಂದ ದೂರ ಆಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಆ ಒಂದು ಸಂದರ್ಭ ಸಿ ಕೈ ಚಂದ್ರ ಅವರೇ, ಗೋಲ್ಮಾಲ್ ರಾಧಾಕೃಷ್ಣ ಆ ಸಂದರ್ಭದಲ್ಲಿ ನಟನೆಯನ್ನ ಮಾಡಬೇಕಾದ್ರೆ ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರೆ ಅನ್ನೋ ಒಂದು ಮಾತಿದೆಯಲ್ಲ, ತಾವು ಅಲ್ಲಿ ಅವ್ರ ಜೊತೆನೆ ನಟನೆ ಮಾಡ್ತಾ ಇದ್ರಿ. ಅದ್ರ ಬಗ್ಗೆ ನಮ್ಗೆ ಅವ್ರು ಎಷ್ಟು ಚೆನ್ನಾಗಿ ಮಾಡೋರು ಅಂದ್ರೆ, ಇಡೀ ಸೆಟ್ಟು ಬಿದ್ದು ನಗೋರು. ನಮಗ ಆವಾಗ್ಲೇ ಶೂಟಿಂಗ್ ಮಾಡುವಾಗ್ಲೇ ಒಂದು ರೀತಿಯಲ್ಲಿ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿತ್ತು, ಸಿನಿಮಾ ಒಂದು ಮೈಲ್ ಸ್ಟೋನ್ ಸಿನಿಮಾ ಆಗತ್ತೆ ಅಂತ. ಯಾಕೆಂದ್ರೆ ಇಡೀ ಸೆಟ್ಟು ಅವ್ರ ಜೊತೆ ನನ್ನ ಸೀನ್ಗಳಿದ್ದಾಗೆಲ್ಲ ಎಷ್ಟು ಎಂಜಾಯ್ ಮಾಡೋರು ಅಂದ್ರೆ, ಅವರು ಎಂಜಾಯ್ ಮಾಡೋರು, ಸುತ್ತ ಇರೋರು ಎಂಜಾಯ್ ಮಾಡೋರು. ಅದು ಸತ್ಯನೇ ಆಯ್ತು. ಆ ಸಿನಿಮಾ ಇವತ್ತಿಗೂ ಕೂಡ ಜನರ ಮನಸ್ಸಲ್ಲಿ ಅದು ಅಚ್ಚಳಿಯದ ಪಾತ್ರ ಆಗಿ ಉಳಿದಿದೆ. ಆ ಕಾಮಿಡಿ ಇವತ್ತಿಗೂ ಕೂಡ 35 ವರ್ಷ ಮೇಲಾಯ್ತು, ಇವತ್ತಿಗೂ ಕೂಡ ಜನ ಅದನ್ನ ನೆನ್ಸ್ಕೊಳ್ತಾರೆ ಅಂದ್ರೆ ಅದು ನಮ್ ಸೌಭಾಗ್ಯ ಅಷ್ಟೇ. ಅಂಡ್ MS ಉಮೇಶ್ ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದು ಆ ಸಿನಿಮಾಗೆ. ಇನ್ನು ತಾವು ಕೂಡ ಅವರ ಜೊತೆಯಲ್ಲೇ ಬೆಳೆದಂಥವ್ರು. ಅವರಲ್ಲಿ ತಮಗೆ ಇಷ್ಟ ಆಗುವಂತ ಮರ್ಯಾದ ಗುಣ ಯಾವುದು ಅಂತ ಹೇಳಕ್ ಇಷ್ಟಪಡ್ತೀರಿ ಸಿ ಕೈ ಚಂದ್ರ ಅವರು? ನಾನು ಅವ್ರ ಜೊತೆಯಲ್ಲಿ ಬೆಳೆದಿಲ್ಲ ಸರ್. ಅವ್ರು ನನ್ಗಿಂತ ತುಂಬಾ ಸೀನಿಯರು. ಓಕೆ, ನಾವೆಲ್ಲ ಒಟ್ಟಿಗೆ ತುಂಬಾ ಸಿನಿಮಾ ಕೆಲಸ ಮಾಡಿದೀವಿ. ಅವರ ಹಸನ್ ಮುಖ ಅದು ಯಾವಾಗ್ಲೂ ನೆನಪಲ್ಲಿರುತ್ತೆ. ಅವ್ರು ಯಾವಾಗ್ಲೂ ಕೂಡ ನಗ್ನಗ್ತಾನೆ ಇದ್ರು. ಆ ಮುಖ, ನಗು ಮುಖ ಇವತ್ತಿಗೂ ಹಂಗೆ ಅಚ್ಚಳಿಯದ ಹಾಗೆ ಮನಸ್ಸಲ್ಲಿ ಉಳ್ಕೊಂಡಿದೆ. ಸಿ ಕೈ ಚಂದ್ರ ಅವರೇ, ತಾವು ನಟ, ನಿರ್ದೇಶಕ, ನಿರ್ಮಾಪಕ, ಆಲ್ಮೋಸ್ಟ್ ಎಲ್ಲದರಲ್ಲೂ ಗುರುತಿಸ್ಕೊಂಡಿದ್ದೀರಿ. ಈಗ ಅವರು ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಒಂದು ಧಾರಾವಾಹಿಲಿ ಆ್ಯಕ್ಟ್ ಮಾಡ್ತಿದ್ರಂತೆ. ನಿರ್ಮಾಪಕರ ಬಗ್ಗೆ ಅವ್ರಿಗಿದ್ದಂಥ ಕಾಳಜಿ, ಅಯ್ಯೋ ನಾನು ಪೇಮೆಂಟ್ ತೊಗೊಂಡಿದ್ದೀನಿ, ನಿರ್ಮಾಪಕರಿಗೆ ತೊಂದರೆ ಆಗ್ತಾ ಇದೆಯಲ್ಲ ನನ್ನಿಂದ ಅಂತ ಬೇಜಾರು ಮಾಡ್ಕೊಂಡಿದ್ರಂತೆ. ಹೌದು, ಅವರು ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಿದ್ದು, ಬೇರೆ ಎಲ್ಲವೂ ಅವ್ರಿಗೆ ಫಸ್ಟ್ ಬರ್ತಾ ಇದ್ದಿದ್ದೆ ವರ್ಕ್. ಅದು ಅವರ ಪ್ರೊಫೆಷನಲಿಸಮು, ಅವರ ಶ್ರದ್ಧೆ, ಅವರ ಕೆಲಸದ ಬಗ್ಗೆ ಇದ್ದಂತ ಶ್ರದ್ಧೆ, ಕಾಯಕವೇ ಕೈಲಾಸ ಅಂತ ನಂಬಿಕೆ, ಅದು ಅಚಲವಾಗಿತ್ತು ಅವರಲ್ಲಿ. ಓಕೆ, ಧನ್ಯವಾದ ಸಿ ಕೈ ಚಂದ್ರ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.